ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ, ನಾನು ಶ್ವೇತಾ. ಸೊ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಿರೋ ರೆಸಿಪಿ ಬಂದ್ಬಿಟ್ಟು ಎಗ್ ಕರಿ. ನೀವು ಕೂಡ ಡಿಫ್ರೆಂಟ್ ವೆರೈಟಿಯಲ್ಲಿ ಎಗ್ ಕರಿನ ಟ್ರೈ ಮಾಡಿರ್ತೀರಾ, ಬಟ್ ಮಾಡೋ ರೀತಿಯಲ್ಲಿ ಟೇಸ್ಟ್ ಕೂಡ ವೇರಿ ಆಗುತ್ತೆ. ಸೊ ನಾನಿಲ್ಲಿ ಒಂದು ರೀತಿಯಲ್ಲಿ ನಾನು ಎಗ್ ಕರಿ ಮಾಡೋದು ತೋರಿಸಿದ್ದೀನಿ. ಸೊ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಮತ್ತೆ ತುಂಬಾ ಸುಲಭವಾಗಿ ಇದನ್ನ ಮಾಡ್ಬೋದು. ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧವ್ಲಾಗ್. ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ. ನಾನು ಇಲ್ಲಿ ಫಸ್ಟ್ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದನ್ನ ಬಾಯ್ಲ್ ಆಗಬಿಟ್ಟು ಒಂದು 3 ಟೊಮೊಟೊನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನ ಯಾವ ರೀತಿ ಬೇಯಿಸ್ಕೋಬೇಕಂದ್ರೆ ಅದ್ರ ಸಿಪ್ಪಿ ಅದಾಗೆ ಓಪನ್ ಆಗುತ್ತೆ, ಅದು ಬಾಯ್ಲ್ ಆಗ್ತಾ ಇರ್ಬೇಕಾದ್ರೆ. ಸೊ ಅಲ್ಲಿವರೆಗೂ ನಾವು ಟೊಮೊಟೊನ ಬೇಯಿಸ್ಕೋಬೇಕಾಗತ್ತೆ. ಮತ್ತೆ ಆ ಟೊಮೊಟೊನ ರಿಮೂವ್ ಮಾಡೋದ್ಮೇಲೆ ಅದೇ ನೀರಲ್ಲಿ, ಇಲ್ಲಾಂದ್ರೆ ನೀವು ನೀರು ಚೇಂಜ್ ಮಾಡ್ಕೋಬಹುದು, ಅದೇ ನೀರಲ್ಲಿ ನಾನು ಎಗ್ ಕೂಡ ನಾನು ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅಲ್ಲಿ ಒಂದ್ ಕಡೆ ನಾನು ಮೊಟ್ಟೆ ಬೇಯೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದ್ ಕಡೆ ತಗೊಂಡಿರುವಂತ ಟೊಮೊಟೊನ ಬೇಯಿಸ್ಕೊಂಡಿರುವಂತ ಟೊಮೊಟೊದ ಸಿಪ್ಪೆನ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಈ ಟೊಮೊಟೊದು ಸಿಪ್ಪೆ ತೆಗೆದ್ಬಿಟ್ಟು ನಾವು ಇದನ್ನ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಸ್ವೀಟ್ ಟೊಮೊಟೊನಾದ್ರೂ ತಗೋಬಹುದು, ನಾಟಿ ಟೊಮೊಟೊನಾದ್ರೂ ತಗೋಬಹುದು, ಬಟ್ ಗ್ರೇವಿಗೆಲ್ಲ ಸ್ವೀಟ್ ಟೊಮೊಟೊ ತುಂಬಾ ಚೆನ್ನಾಗಿರುತ್ತೆ. ನಾವು ರೆಗ್ಯುಲರ್ ನಾಟಿ ಟೊಮೊಟೊ ಯೂಸ್ ಮಾಡೋದ್ರಿಂದ ನಾನಿಲ್ಲಿ ನಾಟಿ ಟೊಮೊಟೊ ಯೂಸ್ ಮಾಡಿದ್ದೀನಿ ಅಷ್ಟೇ. ಮತ್ತೆ ಬಂದ್ಬಿಟ್ಟು ನಾನಿಲ್ಲಿ ಬಾದಾಮಿನ 4 ನೆನೆಸಿಟ್ಕೊಂಡಿದ್ದೀನಿ, ಬೇಕಾದ್ರೆ ನೀವು ಗೋಡಂಬಿ ಕೂಡ ಹಾಕೋಬಹುದು. ಇಲ್ಲಿ 4 ರಿಂದ 5 ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಜೀರಿಗೆ ಮತ್ತೆ ಸೋಂಪಿನ ಕಾಳು ಮತ್ತೆ ಲವಂಗ, ಒಂದಿಷ್ಟು ಚಕ್ಕೆ ಮತ್ತೆ 1 ಇಂಚಷ್ಟು ಶುಂಠಿ, 2 ದಪ್ಪ ನಾಟಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ಗ್ರೇವಿ ಮಾಡೋದು ನಾವು ಗ್ರೇವಿ ಥಿಕ್ನೆಸ್ ಮತ್ತು ಗ್ರೇವಿ ಹೆಚ್ಚಾಗೋದು ಬರೀ ಟೊಮೊಟೊ ಈರುಳ್ಳಿಯಿಂದ. ಸೊ ಅದರಿಂದ ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಜಾಸ್ತಿ ತಗೋಬೇಕಾಗುತ್ತೆ. ಸೊ ಒಂದು ಕಡೆ ಮೊಟ್ಟೆ ಬೇಯ್ತಾ ಇದೆ, ಒಂದು ಕಡೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ ಸ್ಟಾರ್ಟಿಂಗಲ್ಲೇ ನಾನು ಮತ್ತೆ ಏನದು ಕಸ್ತೂರಿ ಮೇಥಿನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಯಾವ ರೀತಿ ಫ್ರೈ ಆಗಬೇಕಂದ್ರೆ ಈ ಥರ ಕೈಯಲ್ಲಿ ಪುಡಿ ಮಾಡಿದ್ರೆ ನೀಟಾಗಿ ಪುಡಿ ಆಗಬೇಕು, ಅಷ್ಟು ಚೆನ್ನಾಗಿ ನೀವು ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಅದೇ ಪಾತ್ರೆಗೆ ಕಸ್ತೂರಿ ಮೇಥಿ ತೆಗೆದಾಕೊಂಡು ಅದೇ ಪಾತ್ರೆಯಲ್ಲಿ ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಂಡು ಮತ್ತೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಆವಾಗಲೇ ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಈರುಳ್ಳಿ ಕಪ್ಪಾಗಬಾರ್ದು, ನೀವು ಅವಾಗವಾಗ ಈರುಳ್ಳಿ ಫ್ರೈ ಮಾಡ್ತಿರ್ಬೇಕಾದ್ರೆ ಕೈ ಆಡ್ತಾನೆ ಇರಬೇಕಾಗುತ್ತೆ. ತುಂಬ ಬ್ರೌನಿಶ್ ಆಗಿ ನೀವು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಅವಾಗ ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಗ್ರೇವಿ ಬೇಸೆ ಈರುಳ್ಳಿ ಮತ್ತು ಟೊಮೊಟೊ, ಸೊ ನೋಡಿಕೊಂಡು ಚೆನ್ನಾಗಿ ಮಾಡ್ಕೊಳ್ಳಿ ಅದನ್ನು. ಇಲ್ಲಿ ನಾನು ಸಪ್ರೇಟಾಗಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಬಾದಾಮಿ, ಸೋಂಪಿನ ಕಾಳು, ಜೀರಿಗೆನ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮತ್ತು ಟೊಮೊಟೊ ಮತ್ತು ಹುರ್ಕೊಂಡಿರೋವಂಥ ಈರುಳ್ಳಿನ ಅದನ್ನು ಸಪ್ರೇಟಾಗಿ ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಮೊಟ್ಟೆ ಬೇಯಿಸ್ಕೊಂಡಾಗಿದೆ. ಮೊಟ್ಟೆ ಬೇಯಿಸ್ಕೊಂಡಾದ್ಮೇಲೆ ಅದನ್ನು ನಾವು ತೂತ ಮಾಡ್ಕೋಬೇಕಾಗತ್ತೆ, ಅಂದರೆ ಚುಚ್ಕೋಬೇಕಾಗತ್ತೆ. ನೀವು ಟೂತ್ ಪಿಕ್ಕಲ್ಲಾದ್ರೂ ಹೋಲ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಚಾಕುಯಿಂದನಾದ್ರೂ ಅದನ್ನ ಚುಚ್ಕೊಂಡು ಅದನ್ನು ಹೋಲ್ ಮಾಡ್ಕೋಬಹುದು. ಅವಾಗ ನಾವು ಎಣ್ಣೆಲಿ ಫ್ರೈ ಮಾಡಬೇಕಾದ್ರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನಾನಿಲ್ಲಿ ಅದೇ ಪಾನಲ್ಲಿ ಎಣ್ಣೆ ಹಾಕೊಂಡು ಖಾರ ಮತ್ತೆ ಉಪ್ಪು ಮತ್ತೆ ಗರಂ ಮಸಾಲಾನ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಎಣ್ಣೆಲಿ 1 ಸೆಕೆಂಡ್ ಎಣ್ಣೆಲಿ ಬಾಡಿಸಿದ ತಕ್ಷಣ ನೀವು ಅದಕ್ಕೆ ಮೊಟ್ಟೆ ಹಾಕೋಬಿಡಿ. ಖಾರದ ಪುಡಿನ ಸಿಯೋದಕ್ಕೆ ಅಂದರೆ ಕಪ್ಪಾಗೋದಕ್ಕೆ ಬಿಡಬೇಡಿ. ಕಪ್ಪಾಗ್ಬಿಟ್ರೆ ಮುಗೀತು. ಮತ್ತು ಆ ಎಣ್ಣೆನ ಯೂಸ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಅದರಲ್ಲಿ ಮೊಟ್ಟೆ ಕೂಡ ಫ್ರೈ ಮಾಡಬೇಡಿ. ಖಂಡಿತವಾಗ್ಲೂ ಅದ್ರ ಗ್ರೇವಿ ಟೇಸ್ಟು ಚೇಂಜ್ ಆಗುತ್ತೆ. ಸೊ ಇದನ್ನು ಕೂಡ ಮೊಟ್ಟೆ ನೀವು ಮೀಡಿಯಮ್ ಆಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಮೊಟ್ಟೆನ ತಗೊಳ್ತಾ ಇದ್ದೀನಿ. ನಾನು ಇಲ್ಲಿ ಅದೇ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಖಾರದ ಪುಡಿ ಏನೂ ಕಪ್ಪಾಗಿಲ್ಲ, ಅದು ಸೀದಿಲ್ಲ. ಸೊ ಹಂಗಾಗಿ ನಾನು ಅದೇ ಎಣ್ಣೆನ ಯೂಸ್ ಮಾಡ್ತಿದ್ದೀನಿ. ಅದೇ ಎಣ್ಣೆಗೆ ಇನ್ನೂ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಕೊಂಡು ನಾನು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾವು ರುಬ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ನೀವು ನೋಡ್ತಿರ್ಬೋದು ಅದೇನಿದೆ ಪೇಸ್ಟು ಎಣ್ಣೆಲೆ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ, ಎಣ್ಣೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ. ಇವಾಗ ನಾನು ಹುರ್ಕೊಂಡಿರೋಂಥ ಈರುಳ್ಳಿದು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟಾದ್ಮೇಲೆ ನಾನು ಈರುಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ನಾವು ಆಲ್ರೆಡಿ ಹುರ್ಕೊಂಡಾಗಿದೆ, ಅಂದರೆ ಫ್ರೈ ಮಾಡ್ಕೊಂಡಾಗಿದೆ ಈರುಳ್ಳಿ. ಸೊ ಅದರಿಂದ ಏನು ಜಾಸ್ತಿ ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಆದರೂ ಸ್ವಲ್ಪ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನಾನು ಅದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಖಾರದ ಪುಡಿ ಹಾಕೊಳ್ಳಿ. ಇದು ಬಂದ್ಬಿಟ್ಟು ಧನಿಯಾ ಪುಡಿನೂ ಕೂಡ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ನಾನು 2 ಸ್ಪೂನ್ ಧನಿಯಾ ಪುಡಿ ಹಾಕ್ಬಿಟ್ಟು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ.
ನೀವು ಮಸಾಲೆ ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಂತ ಇಷ್ಟ ಇದ್ದರೆ ಅದಕ್ಕೆ ಗರಂ ಮಸಾಲ ಕೂಡ ನೀವು ಸೇರಿಸ್ಕೋಬೋದು. ಇಲ್ಲಿ ಬಂದುಬಿಟ್ಟು ನಾನು ಟೊಮೊಟೊ ಏನು ಇಟ್ಕೊಂಡಿದ್ವಿ ಸಿಪ್ಪೆ ತೆಗೆದು ಅದನ್ನು ಟೊಮೊಟೊ ಮಿಕ್ಸಿ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ 1 ನಿಮಿಷ 2 ಮಿನಿಟ್ಸು ನೀವು ಅದನ್ನು ಗಟ್ಟಿ ಗ್ರೇವಿನೇ ಬಾಯ್ಲ್ ಆಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ನೀವು ನೀರನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬಂದ್ಬಿಟ್ಟು ನಾನು ಒಂದು 4 ಟೇಬಲ್ ಸ್ಪೂನ್ ಅಷ್ಟು, ದೊಡ್ಡ ಟೇಬಲ್ ಸ್ಪೂನಲ್ಲಿ ನಾನು 4 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಮೊಸರಿಂದ ಬಂದಂಥ ಕೆನೆ ಕೂಡ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಇಲ್ಲಿಂದ ಹೊರಗಡೆಯಿಂದ ಸಿಗೋ ಕ್ರೀಮ್ ಆದರೂ ನೀವು ಯೂಸ್ ಮಾಡ್ಬೋದು. ಸೊ ಗ್ರೇವಿನ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ನಾವು ನೀರನ್ನು ಹಾಕ್ಕೊಂಡು ಆ ಕನ್ಸಿಸ್ಟೆನ್ಸಿ ನಾವು ನೋಡಿಕೊಂಡು ನಾವು ಗ್ರೇವಿನ ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಕಸ್ತೂರಿ ಮೇಥಿನ ಸ್ಟಾರ್ಟಿಂಗಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಪೌಡ್ರ್ ಮಾಡಿ ಈ ಟೈಮಲ್ಲಿ ನೀವು ಹಾಕಿದ್ರೆ ಸಾಕು. ಇದನ್ನು ಕಸ್ತೂರಿ ಮೇಥಿನ ನೀವು ಎಂಡಲ್ಲೂ ಕೂಡ ಹಾಕ್ಬೋದು ಅಥವಾ ಬಿಗಿನಿಂಗಲ್ಲಿ ನೀವು ಎಣ್ಣೆಲೆ ಕೂಡ ಫ್ರೈ ಮಾಡ್ಕೋಬೋದು. ಇದರ ಕೊನೆಗೆ ಹಾಕೋದ್ರಿಂದ ಅದರ ಫ್ಲೇವರು ಹಾಗೆ ಉಳ್ಕೊಳ್ಳುತ್ತೆ. ಮಾತ್ರ ಕಸ್ತೂರಿ ಮೇಥಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಗ್ರೇವಿ. ಈ ಟೈಮಲ್ಲಿ ನಾನು ಮೊಟ್ಟೆನ ಹಾಕೊಳ್ತಾ ಇದ್ದೀನಿ. ಸೊ ಇದು ಮೊಟ್ಟೆನ ಹಾಕ್ಕೊಂಡು ಒಂದು 3 to 4 ಮಿನಿಟ್ಸು ನೀವು ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಥಿಕ್ನೆಸ್ಸಲ್ಲಿ ಗ್ರೇವಿ ಅಂತ. ಸೊ ಕೊನೆಗೆ ನೀವು ಕೊರಿಯಾಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಹಾಕೋಬೋದು. ನೀವು ಬೇಡ ಅಂದರೆ ಇಷ್ಟ ಆಗಲಿದ್ದವರು ಸ್ಕಿಪ್ ಮಾಡ್ಬೋದು. ಸೊ ಫೈನಲ್ ಆಗಿ ಗ್ರೇವಿ ತುಂಬ ಟೇಸ್ಟಿಯಾಗಿ ರೆಡಿಯಾಗಿತ್ತು. ಸೊ ನೀವು ನೋಡ್ಬೋದು ಗ್ರೇವಿ ಎಲ್ಲ ಚೆನ್ನಾಗಿ ಥಿಕ್ನೆಸ್ಸು ನಮಗೆ ಚಪಾತಿಗೆ ಯಾವ ರೀತಿ ಬೇಕು ತಿನ್ನೋದಕ್ಕೆ ಆ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಗ್ರೇವಿನ ರೆಡಿ ಮಾಡ್ಕೊಂಡಿರ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ರೀಗಂಧ ವ್ಲಾಗ್.